Students, in the last class we discussed about different intermolecular force, that is dispersion force, dipole force and dipole induced dipole force, right? So next we have a concept that is hydrogen bond. So it is one of the dipole interaction, okay na, hydrogen bond, it is one of the dipole interaction. So as we already know, dipole interaction means it will takes place or it exists between the polar molecule, right? So between the two polar molecule having a permanent dipole, so this force is nothing but dipole interaction. So here we have a ಹೈಡ್ರೋಜನ್ ಬಾಂಡ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂತಂದರೆ, ವಿ ಹ್ಯಾವ್ NH ಬಾಂಡ್, OH ಬಾಂಡ್ and HF bond, okay na, commonly. So here the main concept is, here hydrogen is bonded to an electronegative element, okay na. So hydrogen electronegative element jothe bond adre, such as nitrogen, oxygen, fluorine. So such bond exists, that we call it as hydrogen bond. Clear? When hydrogen is bonded to any electronegative element, such type of bonding we are going to call it as hydrogen bonding. Clear? So here the energy of hydrogen bond, usually it varies from 10 to 100 kilojoule per mole, okay na. So energy wise consider ಮಾಡಿದ್ರೆ, here the bond energy varies from 10 to 100 kilojoule per mole. So it is a typical type of energy. So hydrogen bond, it is a powerful force ಅಂತ ಹೇಳಿ ಹೇಳ್ಬೋದು, particularly in studying many of the compounds such as organic compounds, proteins ಅಂತ ಆಗ್ಬೋದು, ನ್ಯೂಕ್ಲಿಕ್ ಆ್ಯಸಿಡ್ಸ್ ಆಗ್ಬೋದು. ಸೊ ಆ ರೀತಿ ನಮಗೆ ಬಯೋಮಾಲಿಕ್ಯೂಲ್ಸ್ ಅಂತ ಏನು ನಾವು ಏನು ಓದಿರ್ತೀವಿ, ಸೊ ಅಲ್ಲಿ ಬೇಸಿಕಲಿ ಅವುಗಳ ಸ್ಟ್ರಕ್ಚರ್ ಅಂತ ಬಂದಾಗ ದೇರ್ ಮಸ್ಟ್ ಬಿ ಎ hydrogen bonding, okay na. So hydrogen is bonded to any electronegative element is called as hydrogen bond. So it is particularly a powerful force in determining the structure, okay na. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ನೋಡಬೇಕು ಅಂತಿದ್ರೆ, ಆ್ಯಂಡ್ ಇವನ್ ಎನಿ ನ್ಯೂಕ್ಲಿಕ್ ಆ್ಯಸಿಡ್ಸ್, ಆಸ್ ವಿ ಆಲ್ರೆಡಿ ನೋ ಅಬೌಟ್ ನ್ಯೂಕ್ಲಿಕ್ ಆ್ಯಸಿಡ್ಸ್, ರೈಟ್? DNA, RNA ಅಂತ ಎಲ್ಲ, ಓಕೆನಾ. ಸೊ ಬಯಾಲಜಿಯಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ದೇರ್ ಯು ಆರ್ ಗೋಯಿಂಗ್ ಟು ಸಿ ಓನ್ಲಿ ದಿ ಹೈಡ್ರೋಜನ್ ಬಾಂಡಿಂಗ್, ಓಕೆನಾ. Then here the strength is determined by the Coulombic interaction between the lone pair of electrons and the hydrogen atom. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಹಿಯರ್ ದೇರ್ ಮಸ್ಟ್ ಬಿ ಎ ಕೂಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಹೇಳ್ತೀವಿ. ಸೊ ಏನಾಗುತ್ತೆ ಅಂದರೆ, ನಮಗೆ ಈ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಏನಿದೆ, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ಸೊ ಅವುಗಳಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕ್ಲಿಯರ್? ಸೊ ನೈಟ್ರೋಜನ್ ಮತ್ತು ಹೈಡ್ರೋಜನ್, ಫ್ಲೂರಿನ್, ಆಕ್ಸಿಜನ್ ಆ್ಯಂಡ್ ಫ್ಲೂರಿನ್, ದೀಸ್ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಸೊ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತ ಬಂದರೆ ನಮಗೆ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತ ಬಂದರೆ ನಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಓಕೆನಾ. ಸೊ ಆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ದಿ ಹೈಡ್ರೋಜನ್ ಆಟಮ್ ಬಾಂಡಿಂಗ್ ಆಗುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ಹೈಡ್ರೋಜನ್ ಬಾಂಡ್, ಓಕೆನಾ. ಸೊ ಹೇಗೆ ಅದರದ್ದು ಸ್ಟ್ರೆಂತ್ನ ನಾವು ಎಕ್ಸ್ಪ್ರೆಸ್ ಮಾಡೋದು ಅಂತಂದರೆ, ಜಸ್ಟ್ ಬೈ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆನ್ electronegative elements with the hydrogen, okay na, that is bonded to the hydrogen. Clear? So ಸಿಂಪಲ್ ಆಗಿ ನಾವು ಡಯಾಗ್ರಾಮೆಟಿಕ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ, ಇಫ್ ಯು ಕನ್ಸಿಡರ್ ದ ಎಕ್ಸಾಂಪಲ್ ಆಫ್ hydrogen fluoride, okay na, HF, here hydrogen is bonded to an electronegative element, that is fluorine. So hydrogen with fluorine. ಸೊ ಇಲ್ಲಿ ನಮಗೆ ಏನಾಗಿರುತ್ತೆ ಅಂತಂದರೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಕ್ಲಿಯರ್? ಸೊ ಆಸ್ ಐ ಆಲ್ರೆಡಿ ಟೋಲ್ಡ್, ಇಟ್ ಈಸ್ ಎ ಡೈಪೋಲ್ ಇಂಟ್ರಾಕ್ಷನ್ ಅಲ್ವಾ. ಡೈಪೋಲ್ ಇಂಟ್ರಾಕ್ಷನ್ ಅಂತಂದರೆ ದಟ್ ಮಸ್ಟ್ ಬಿ ಎ ಪೋಲಾರ್ ಮಾಲಿಕ್ಯೂಲ್, ಅಲ್ಲಿ ನಮಗೆ ಪರ್ಮನೆಂಟ್ ಪೊಲಾರಿಟಿ ಇದ್ದೇ ಇರುತ್ತೆ. ಸೊ H, ದಟ್ ಈಸ್ ಪಾಸಿಟಿವ್, fluorine negative, here also H positive, fluorine negative. So the bonding or the force of attraction between these two molecules, we are going to call it as hydrogen bond. Clear? ಸೊ ಏನಾಗುತ್ತೆ, ನಮಗೆ ಹೈಡ್ರೋಜನ್ನು ಒಂದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಜೊತೆ ಬಾಂಡಿಂಗ್ ಆಗಿದ್ದರೆ ನಾವು ಅದನ್ನು ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಸಿನ್ಸ್ ಇಟ್ ಈಸ್ ಅ ಪೋಲಾರ್ ಮಾಲಿಕ್ಯೂಲ್, ಇಟ್ ಈಸ್ ಆಲ್ರೆಡಿ ಹ್ಯಾವಿಂಗ್ ಅ ಪರ್ಮನೆಂಟ್ ಡೈಪೋಲ್. ಸೊ ದ ಬಾಂಡ್ ಎಕ್ಸಿಸ್ಟ್ ಬಿಟ್ವೀನ್ ದಿ ಟೂ ಮಾಲಿಕ್ಯೂಲ್ಸ್, ಓಕೆನಾ, ಟು HF ಮಾಲಿಕ್ಯೂಲ್ಸ್. ಈ ರೀತಿ ಡಾಟೆಡ್ ಲೈನ್ಸಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ವಿ ಕಾಲ್ ಇಟ್ ಆಸ್ ಹೈಡ್ರೋಜನ್ ಬಾಂಡ್.
ಸೊ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವೇನು 4 ಬಾಂಡ್ ನೋಡಿದ್ವಿ, ದಟ್ ಈಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಡಿಸ್ಪರ್ಷನ್ ಫೋರ್ಸ್, ಡೈಪೋಲ್ ಡೈಪೋಲ್, ಡೈಪೋಲ್ ಇಂಡ್ಯೂಸ್ ಡೈಪೋಲ್ ಆ್ಯಂಡ್ ಹೈಡ್ರೋಜನ್ ಬಾಂಡ್. ಸೊ ಇದಿಷ್ಟು ಏನು, ದೋಸ್ ಆರ್ ಅಟ್ರಾಕ್ಟಿವ್ ಫೋರ್ಸಸ್, ರೈಟ್. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಫೋರ್ಸ್ ಅಂತ ಬಂದ ತಕ್ಷಣ ನಮಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಸ್ ವೆಲ್ ಆಸ್ ಫೋರ್ಸ್ ಆಫ್ ರಿಪಲ್ಷನ್ ಆಲ್ಸೋ ದೇರ್. ಸೊ ಹಾಗಾಗಿ ನಾವು ಕಮಿಂಗ್ ಟು ದ ರಿಪಲ್ಸಿವ್ ಫೋರ್ಸ್. ಸೊ ಮಾಲಿಕ್ಯೂಲ್ಸ್ ಆಲ್ಸೋ ಎಕ್ಸಿಬಿಟ್ಸ್ ದ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ಒನ್ ಅನದರ್, ಓಕೆನಾ. ವಿತಿನ್ 2 ಮಾಲಿಕ್ಯೂಲ್ಸ್ ಅಂತ ಬಂದ ತಕ್ಷಣ ನಮಗೆ ಇವನ್ ರಿಪಲ್ಷನ್ ಕೂಡ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ನಮಗೆ ಆ ರಿಪಲ್ಷನ್ ಆಗಬೇಕು ಅಂತಂದರೆ ಎಗೈನ್ ದಟ್ ಡಿಪೆಂಡ್ಸ್ ಆನ್ ದಿ ಎಲೆಕ್ಟ್ರಾನ್ ಕ್ಲೌಡ್ ಆ್ಯಂಡ್ ದ ನ್ಯೂಕ್ಲಿಯಸ್, ಓಕೆನಾ. ಸೊ ಯಾವುದೇ ಎರಡರ ಮಧ್ಯೆ ನಮಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಅಲ್ಲಿ ಎಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆಯೋ ಅಷ್ಟೇ ಫೋರ್ಸ್ ಆಫ್ ರಿಪಲ್ಷನ್ ಕೂಡ ಇರುತ್ತೆ, ಕ್ಲಿಯರ್. ಸೊ ಯೂಶಲಿ ದ ಮ್ಯಾಗ್ನಿಟ್ಯೂಡ್ of this repulsion rises very rapidly as the distance of separating molecule decreases, ಓಕೆನಾ. ಈಗ ನಮಗೆ ಏನಾಗಿರುತ್ತೆ ಅಂತಂದರೆ, ಗ್ಯಾಸ್ ಅಂತ ಕನ್ಸಿಡರ್ ಮಾಡಿದಾಗ ನಿಮಗೆ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಐ ಮೀನ್ ಟು ಸೇ ಏನು, ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ರಿಪಲ್ಷನ್ ಕಡಿಮೆ ಆಗುತ್ತೆ, ಕ್ಲಿಯರ್. ಸೊ ರಿಪಲ್ಷನ್ ಇಟ್ ಇನ್ಕ್ರೀಸಸ್ ವಿತ್ ದಿ increase in the repulsion increases with the decrease in the distance. ಅರ್ಥ ಆಗ್ತಿದೆಯಾ? ಸೊ ಈಗ ಸಾಲಿಡ್ ಅಂತ ಬಂದರೆ ನಮಗೇನಾಗಿರುತ್ತೆ, ದೇರ್ ಈಸ್ ನೋ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್, ರೈಟ್. ಸೊ ಅಲ್ಲಿ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ, ಅಂದರೆ ಐ ಮೀನ್ ಇಲ್ಲದೇ ಇರೋದ್ರಿಂದ ನಮಗೇನಾಗಿದೆ, ಅಲ್ಲಿ ಫೋರ್ಸ್ ಆಫ್ ರಿಪಲ್ಷನ್ ಜಾಸ್ತಿ ಇರುತ್ತೆ, ಕ್ಲಿಯರ್. ವೆರಾಸ್ ಗ್ಯಾಸ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಏನಾಗಿರುತ್ತೆ, ಮಾಲಿಕ್ಯೂಲ್ಸ್ ಎಲ್ಲನೂ ನಮಗೆ ರ್ಯಾಂಡಮ್ ಆಗಿ ಅರೇಂಜ್ ಆಗಿರುತ್ತೆ. ದೇರ್ ಈಸ್ ಮೋರ್ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ರಿಪಲ್ಷನ್ ನಮಗೆ ಕಡಿಮೆ ಆಗುತ್ತೆ, ಕ್ಲಿಯರ್. ಸೊ ದೋಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಸೊ ರಿಪಲ್ಷನ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್, ಡಿಸ್ಟೆನ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ಓಕೆನಾ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಟಮ್ ಆರ್ ಮಾಲಿಕ್ಯೂಲ್ಸ್. ಸೊ ಅಲ್ಲಿ ನಮಗೆ ಸಾಲಿಡ್ಸ್, ಆ ಒಂದು ರೀಸನಿಂದನೇ ನಮಗೆ ಸಾಲಿಡ್ಸ್ ಮತ್ತು ಲಿಕ್ವಿಡ್ನ ನಾವು ಲೆಸ್ ಕಂಪ್ರೆಸಬಲ್ ಅಂತೇಳಿ ಹೇಳ್ತೀವಿ, ವೆರಾಸ್ ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸಬಲ್, ಕ್ಲಿಯರ್. ಸೊ ಈ ರೀಸನಿಂದನೇ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಆರ್ ಲೆಸ್ ಕಂಪ್ರೆಸಬಲ್, ವೆರಾಸ್ ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸಬಲ್ ಇನ್ ನೇಚರ್, ಕ್ಲಿಯರ್. ಸೊ ದಿಸ್ ಇಸ್ ಅಬೌಟ್ ದಿ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. Next we have thermal energy. So thermal energy, what do you mean by this thermal energy? So thermal energy, it is a energy of body arising for the motion of its atom or a molecule, okay na. So thermal means with respect to temperature, okay na. With respect to a temperature, we are going to name this concept, okay na. So here thermal refers to temperature, okay na. Completely it is dependent on the temperature or directly proportional to the temperature of a substance anta heli heltivi. So as the temperature increases, the kinetic energy also increases. What do you mean by this kinetic energy? So as temperature increases, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಸೊ ಕೈನೆಟಿಕ್ ಎನರ್ಜಿ ಅಂತ ಬಂದರೆ ನಮಗೆ ಏನಾಗುತ್ತೆ ಅಂತಂದರೆ, ಆ್ಯಸ್ ವಿ ಆಲ್ರೆಡಿ ನೋ, ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಾವೇನು ಮಾಡ್ತೀವಿ, ಅಲ್ಲಿ ಟೆಂಪ್ರೇಚರ್ ರೈಸ್ ಮಾಡಿದಾಗ ಆ ಮಾಲಿಕ್ಯೂಲ್ಸ್ಗಳ ಮಧ್ಯ ಮೋಷನ್, ಐ ಮೀನ್ ಟು ಸೇ ಅಟ್ರಾಕ್ಟಿವ್ ಫೋರ್ಸ್ ಆರ್ ರಿಪಲ್ಸಿವ್ ಫೋರ್ಸ್ ಏನಿರುತ್ತೆ, ಆ ಮೋಷನ್ ಏನಾಗುತ್ತೆ ಅದು ನಮಗೆ ಇನ್ಕ್ರೀಸ್ ಆಗುತ್ತೆ, ಕ್ಲಿಯರ್. ಸೊ it is nothing but the maximum or average kinetic energy of a particles, okay na. ಆ ಒಂದು ಪರ್ಟಿಕ್ಯುಲರ್ ಮ್ಯಾಟರ್ ಅಥವಾ ಒಂದು ಸಬ್ಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ, ಕ್ಲಿಯರ್, ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ನಮಗೇನಾಗಿರುತ್ತೆ, ಕೈನೆಟಿಕ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ದ ಮೂಮೆಂಟ್ ಆಫ್ ಪಾರ್ಟಿಕಲ್ ಇನ್ಕ್ರೀಸಸ್ ಅಂತ ಹೇಳ್ತೀವಿ, ಕ್ಲಿಯರ್. ಸೊ ದಿಸ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಥರ್ಮಲ್ ಮೋಷನ್. Thermal motion. So as temperature increases, the average kinetic energy of the particle increases. For this ಏನಾಗುತ್ತೆ, that increases the movement of particles and hence that concept we are going to call it as thermal motion, okay na. Here the movement of particles with respect to temperature ಅಷ್ಟೇ, okay na, the movement of molecules with respect to temperature.
So this is about the thermal energy. Now we have a difference between thermal energy and intermolecular force. So coming to the first difference, so intermolecular force ಮತ್ತು thermal energy difference ಅಂತ ಬಂದಾಗ first difference, in intermolecular force it holds the molecules together, ರೈಟ್. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ ಬಂದ ತಕ್ಷಣ ನಮಗೇನಾಗಿರುತ್ತೆ, ಮಾಲಿಕ್ಯೂಲ್ಸ್ ಎಲ್ಲ ಒಟ್ಟಿಗೆ ಇರುತ್ತೆ. ವೆರಾಸ್ ಥರ್ಮಲ್ ಎನರ್ಜಿ ಅಂತ ಬಂದಾಗ ದ ಮಾಲಿಕ್ಯೂಲ್ಸ್ ವಿಲ್ ಗೆಟ್ ಸಪ್ರೇಟೆಡ್. ಓಕೆನಾ. ಅಕಾರ್ಡಿಂಗ್ ಟು ದಿಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ ಬಂದರೆ ದ ಮಾಲಿಕ್ಯೂಲ್ಸ್ ಆರ್ ಟುಗೆದರ್, ಅಂದರೆ ಒಟ್ಟಿಗೆ ಇರುತ್ತೆ. ಐ ಮೀನ್ ಟು ಸೇ ದೇರ್ ಮಸ್ಟ್ ಬಿ ದೇರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ವೆರಾಸ್ ಥರ್ಮಲ್ ಎನರ್ಜಿ ಅಂತ ಬಂದ ತಕ್ಷಣ ದ ಮಾಲಿಕ್ಯೂಲ್ಸ್ ಆರ್ ಅಪಾರ್ಟ್ ಆರ್ ಸಪ್ರೇಟ್. ಓಕೆನಾ. ಅಂದರೆ ಅಲ್ಲಿ ಮೂಮೆಂಟ್ ಆಗ್ತಿರುತ್ತೆ, ಸೊ ದಟ್ ದ ಮಾಲಿಕ್ಯೂಲ್ಸ್ ಆರ್ ಫಾರ್ ಅಪಾರ್ಟ್ ಅಂತೇಳಿ ಹೇಳ್ತೀವಿ. ದಿಸ್ ಇಸ್ ದಿ ಫಸ್ಟ್ ಡಿಫ್ರೆನ್ಸ್. ಸೊ ಪರ್ಟಿಕ್ಯುಲರ್ಲಿ ಹಿಯರ್ ವೆನ್ ದ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಇಸ್ ವೆರಿ ವೀಕ್, ಮಾಲಿಕ್ಯುಲರ್ ಇಂಟ್ರಾಕ್ಷನ್ ವೀಕ್ ಇದ್ದಾಗ ನಮಗೆ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಥರ್ಮಲ್ ಎನರ್ಜಿ ಇಟ್ ಈಸ್ ರೆಡ್ಯೂಸ್ಡ್ ಬೈ ಲೋಯರಿಂಗ್ ದಿ ಟೆಂಪ್ರೇಚರ್. ಕ್ಲಿಯರ್. ಸೊ ಮಾಲಿಕ್ಯುಲರ್ ಇಂಟ್ರಾಕ್ಷನ್. Coming to the second difference, that is the intermolecular force and thermal energy are comparable in liquid state. ಓಕೆನಾ. ಸೊ ಲಿಕ್ವಿಡ್ ಸ್ಟೇಟ್ ಅಂತ ಬಂದಾಗ ನಮಗೇನಾಗಿರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಸ್ ವೆಲ್ ಆಸ್ ಥರ್ಮಲ್ ಎನರ್ಜಿ ನಮಗೇನಾಗಿರುತ್ತೆ, ಮ್ಯಾಕ್ಸಿಮಮ್ ಅಂದರೆ ಸೇಮ್ ಇರುತ್ತೆ. ಓಕೆನಾ. ವೆರಾಸ್ ಇನ್ ಸಾಲಿಡ್ ಸ್ಟೇಟ್ ಅಂತ ಬಂದಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಈಸ್ ಪ್ರಿಡಾಮಿನೆಂಟ್ ದ್ಯಾನ್ ಥರ್ಮಲ್ ಎನರ್ಜಿ, ಆ್ಯಂಡ್ ಇನ್ ಕೇಸ್ ಆಫ್ ಗ್ಯಾಸಸ್ thermal energy is more predominant than intermolecular force. Okay na. So in liquid both are comparable, means different steps ಅಲ್ಲಿ ನಾವು ಎಕ್ಸಿಬಿಟ್ ಮಾಡೋದಾದರೆ. ಕ್ಲಿಯರ್. ಸಾಲಿಡ್ಸ್ ಅಂತ ಬಂದ ತಕ್ಷಣ ನಮಗೇನಾಗಿರುತ್ತೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ದ್ಯಾನ್ thermal energy. Whereas in gases, this intermolecular force is minimum, okay na, is minimum than thermal energy. Clear. So when compared to three different states, that is liquid state, both are comparable. Whereas in solid, intermolecular force is maximum than thermal force. Whereas gas, intermolecular force is minimum than thermal energy. ಓಕೆನಾ. ಸೊ ಇನ್ ಟರ್ಮ್ಸ್ ಆಫ್ ನಾವು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡೋದಾದರೆ ದಟ್ ಈಸ್ ಪರ್ಟಿಕ್ಯುಲರ್ಲಿ ಗ್ಯಾಸ್, ಲಿಕ್ವಿಡ್, ಸಾಲಿಡ್. ಓಕೆನಾ. ಸೊ ಇನ್ ದೀಸ್ ತ್ರೀ ಸ್ಟೇಟ್ ನಮಗೇನಾಗಿರುತ್ತೆ ಅಂತಂದರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇಟ್ ವಿಲ್ ಬಿ ಲೈಕ್ ದಿಸ್. ವೆರಾಸ್ thermal energy, that is vice versa. Okay na. So gas, liquid and solid. So the variation in thermal energy is like this. Clear. So from gas to liquid and liquid to solid, whereas here solid to liquid and liquid to gas. So this is about the second difference between intermolecular force and thermal energy. Clear. Then we have one more difference, that is in liquid state both are comparable, which attributes vapor pressure, surface tension and viscosity to that of solid state. Okay na. So ಈಗ ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಸ್ಟೇಟಲ್ಲಿ ಯಾಕೆ ಅದು ಕಂಪ್ಯಾರಬಲ್ ಅಂತ ಅಂದರೆ ವಿ ಹ್ಯಾವ್ ಎ ವೇಪರ್ ಪ್ರೆಷರ್, ಸರ್ಫೇಸ್ ಟೆನ್ಷನ್, ವಿ ಹ್ಯಾವ್ ಡಿಫ್ರೆಂಟ್ ಫಿನಾಮಿನಾ. ಓಕೆನಾ. ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಡಿಫ್ರೆಂಟ್ ಫಿನಾಮಿನಾ, ಹೆನ್ಸ್ ಬೋತ್ ಆರ್ ಕಂಪ್ಯಾರಬಲ್ ಇನ್ ನೇಚರ್, ಮೀನ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು ಮತ್ತು ಥರ್ಮಲ್ ಎನರ್ಜಿನೇನು. ವೆರಾಸ್ ಇಟ್ ಡಿಫರ್ಸ್ ಇನ್ ಕೇಸ್ ಆಫ್ ಸಾಲಿಡ್ ಆ್ಯಂಡ್ ಗ್ಯಾಸಸ್. Clear. So this is about the difference between the intermolecular force and thermal energy. Clear. And next we are going to study the detailed concepts regarding gaseous state. So as we already know, gaseous state, it is having some particular properties, that is gases are highly compressible, then it exerts pressure equally in all direction, gases have much lower density than solids and liquid, right. So like that we have several properties. Coming to the first properties of gases. First one, highly compressible, right, comparatively to solid and liquid.
these gases are highly compressible, then it exerts pressure equally in all direction. Okay, now it exerts pressure in all direction. Then gases are having lower density. Gases are having lower density when compared to solid and liquid. Next property, these gases are do not have any volume. Okay na? So exactly now volume wise ಏನೂ ಇಲ್ಲಿ ಹೇಳಕ್ಕಾಗಲ್ಲ compared to solids and liquids. So overall we have four properties. Gases are highly compressible and it exerts pressure in all direction, and it is having lower density when compared to solids and liquid. Clear? So this is about the properties of gases. In the next class we are going to study few gas laws like Boyle's law, Charles' law and all. So